ಗೆಳೆಯರೇ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ರಾಜ್ ರಾಕಿ. ಇವತ್ತು ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದು ಮೋಸದಿಂದ ನೀವು ಏನನ್ನೂ ಪಡೆಯಲು ಸಾಧ್ಯವಾಗುವುದಿಲ್ಲ. ನೀವು ಮೋಸ ಮಾಡಿದರೆ ನೀವು ಅದನ್ನು ಶೀಘ್ರದಲ್ಲೇ ಪಾವತಿಸುವಿರಿ. ಈ ಕಥೆಯನ್ನು ಒಂದು ಬಾವಿ ಮತ್ತು ರೈತ ಕಥೆಯ ಉದಾಹರಣೆಯೊಂದಿಗೆ ವಿವರಿಸುತ್ತಿದ್ದೇನೆ. ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ಯಾರು ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಪ್ಲೀಸ್. ಬನ್ನಿ, ಕಥೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ತನ್ನ ಜಮೀನಿಗೆ ನೀರಿನ ಮೂಲವನ್ನು ಹುಡುಕುತ್ತಿದ್ದ ಒಬ್ಬ ರೈತ ತನ್ನ ನೆರೆಯವರಿಂದ ಬಾವಿಯನ್ನು ಖರೀದಿಸಿದನು. ನೆರೆಯವರು ಬಹಳ ಕುತಂತ್ರಿ ಆಗಿದ್ದರು. ರೈತನಿಗೆ ಬಾವಿಯಿಂದ ನೀರು ತೆಗೆದುಕೊಳ್ಳಲು ನಿರಾಕರಿಸುತ್ತಿದ್ದರು. ಏಕೆ ಎಂದು ಕೇಳಿದಾಗ, ನಾನು ನಿಮಗೆ ಬಾವಿಯಷ್ಟೇ ಮಾರಿದ್ದೇನೆ, ನೀರನ್ನಲ್ಲ ಎಂದು ಉತ್ತರಿಸಿ ಅಲ್ಲಿಂದ ಹೊರಟು ಹೋಗುತ್ತಿದ್ದರು. ಕಂಗಾಲಾದ ರೈತನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಆದ್ದರಿಂದ ಅವರು ಪರಿಹಾರಕ್ಕಾಗಿ ಅಕ್ಬರ್ ಚಕ್ರವರ್ತಿ ಆಸ್ಥಾನದಲ್ಲಿದ್ದ ಬುದ್ಧಿವಂತ ವ್ಯಕ್ತಿಯಾಗಿದ್ದ ಬಿರ್ಬಲ್ ಬಳಿ ಹೋದನು. ಅಕ್ಬರ್ ಚಕ್ರವರ್ತಿ ರೈತ ಮತ್ತು ಅವನ ನೆರೆಯವರನ್ನು ಕರೆದು, ಆ ಮನುಷ್ಯನು ರೈತನಿಗೆ ಬಾವಿಯಿಂದ ನೀರು ಸೇದಲು ಏಕೆ ಬಿಡುತ್ತಿಲ್ಲ ಎಂದು ಕೇಳಿದನು. ಕುತಂತ್ರಿ ಮತ್ತೆ ಅದೇ ಮಾತನ್ನು ಹೇಳಿದ. ನಾನು ಬಾವಿಯನ್ನು ಮಾರಿದ್ದೇನೆ ಹೊರತು ಅದರ ನೀರನ್ನಲ್ಲ, ಆದ್ದರಿಂದ ಅವನು ನನ್ನ ನೀರನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಉತ್ತರಿಸಿದನು. ಅದಕ್ಕೆ ಬಿರ್ಬಲ್, ನನಗೆ ಎಲ್ಲವೂ ಚೆನ್ನಾಗಿ ಅರ್ಥವಾಗಿದೆ. ನೀವು ಬಾವಿಯನ್ನಷ್ಟೇ ಮಾರಿ ನೀರು ನಿಮ್ಮದಾಗಿದ್ದರೆ ನೀರನ್ನು ಅವನ ಬಾವಿಯಲ್ಲಿ ಬಿಡಲು ನಿಮಗೆ ಯಾವುದೇ ಅವಕಾಶವಿರುವುದಿಲ್ಲ. ನೀರನ್ನು ತೆಗೆದು ಹೊರಹಾಕಿ ಅಥವಾ ತಕ್ಷಣವೇ ಎಲ್ಲ ನೀರನ್ನು ಬಳಸಿ, ಇಲ್ಲದಿದ್ದರೆ ನೀರು ಬಾವಿಯ ಮಾಲೀಕನಿಗೆ ಸೇರುತ್ತದೆ ಎಂದು ಉತ್ತರಿಸಿದರು. ತನ್ನ ತಪ್ಪಿನ ಅರಿವಾದ ನಂತರ ಅವನು ಮೋಸ ಮಾಡಿದ್ದಕ್ಕಾಗಿ ನೆರವಲ್ಲದ ವ್ಯಕ್ತಿ ಚಕ್ರವರ್ತಿ ಹಾಗೂ ಬಾವಿಯ ಮಾಲೀಕನ ಕ್ಷಮೆಯನ್ನು ಕೇಳಿ ತನ್ನ ತಪ್ಪನ್ನು ಮನ್ನಿಸಬೇಕು ಹಾಗೂ ಬಾವಿಯ ಮಾಲೀಕ ಬಾವಿಯ ನೀರನ್ನು ಉಪಯೋಗಿಸಬಹುದು ಎಂದು ಹೇಳಿ ಹೊರಟುಹೋದನು. ಇದರಿಂದ ಅರ್ಥವಾಗುತ್ತದಲ್ಲ ಫ್ರೆಂಡ್ಸ್, ಮೋಸದಿಂದ ನೀವು ಏನನ್ನೂ ಪಡೆಯಲು ಸಾಧ್ಯವಾಗುವುದಿಲ್ಲ. ನೀವು ಮಾಡಿದ ಮೋಸ ನೀವು ಅದನ್ನು ಶೀಘ್ರದಲ್ಲೇ ಪಾವತಿಸುವಿರಿ. ಹೇಗಿತ್ತು ಫ್ರೆಂಡ್ಸ್ ಕತೆ? ಇಷ್ಟವಾದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಇನ್ನು ಹೆಚ್ಚಿನ ವಿಡಿಯೋಗಳನ್ನು ನಿಮಗೆ ತರಲು ನಾನು ಪ್ರಯತ್ನಿಸುತ್ತೇನೆ. ಥ್ಯಾಂಕ್ ಯು.